ಸರ್, ಈಗ ಡಿ ಕೆ ಶಿವಕುಮಾರ್ ಅವರ ಶ್ರಮ ಹೈಕಮಾಂಡ್ ಗೊತ್ತಿದೆ, ಅವರು ಎಷ್ಟು ಎಫರ್ಟ್ ಹಾಕಿದ್ದಾರೆ ಗೊತ್ತಿದೆ, ಯಾರ ಕಾರಣದಿಂದ ಸರ್ಕಾರ ಬಂತು ಅನ್ನೋದು ಗೊತ್ತಿದೆ. ಈಗಿದ್ದು ಕೂಡ ಈ ಕಾಟ ಯಾಕೆ ಅಂದ್ರೆ ಯಾಕೆ ಕೊಡದೇನೆ ಕಾಯಿಸ್ತಾ ಇದ್ದಾರೆ? ಅದು ನನಗೆ ಗೊತ್ತಿಲ್ಲಪ್ಪ, ನಾನು ಭಾಳ ಸಣ್ಣವನು, ಈ ವಿಚಾರದಲ್ಲಿ ಹೈಕಮಾಂಡ್ ನನ್ನ ಹತ್ರ ಏನು ಸಿಗಲ್ಲ ಮೆಟೀರಿಯಲ್ ಬಿಡ್ರಪ್ಪ. ಇಷ್ಟೆಲ್ಲ ಚರ್ಚೆ ಆಗ್ತಿದೆ, ಬಟ್ ಈ ವಿಚಾರದಲ್ಲಿ ಯಾಕೆ ಸರ್ ಹೈಕಮಾಂಡ್ ಮೌನ ವಹಿಸ್ಕೊಂಡು ಅಥವಾ ಒಂದು ನಿರ್ಧಾರವಾಗಿ ಸ್ಪಷ್ಟವಾಗಿ ಹೇಳ್ಬೋದು? ನೋಡಿ, ಬೇರೆ ಬೇರೆ ಕರ್ನಾಟಕ ಒಂದೇ ಅಲ್ಲ, ಅನೇಕ ವಿಚಾರಗಳಿರ್ತದೆ. ಅವರು ಆಕ್ಯುಪೈಡ್ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಸಂದರ್ಭಗಳು ಚರ್ಚೆಗಳು ನಡೀತಾ ಇರ್ತದೆ. ಸೊ ಯಾವುದೇ ಒಂದು ತೀರ್ಮಾನ ನಿರ್ಣಯಗಳು ಮಾಡಬೇಕು ಅಂತ ಅಂದಾಗೂ ಹಲವಾರು ರೀತಿಯಲ್ಲಿ ಚಿಂತನೆಗಳನ್ನು ಆಯಾಮಗಳನ್ನು ಆಯಾ ಕಟ್ಟಿನಲ್ಲಿ ನೋಡಿ ತೀರ್ಮಾನವನ್ನು ಮಾಡ್ತಾರೆ. ಸೊ ಅದು ಬಿಹಾರ್ ಚುನಾವಣೆ ಆಗಿದೆ. ಬಿಹಾರ್ ಚುನಾವಣೆಯಲ್ಲಿ ಏನೆಲ್ಲ ಕಾರಣ, ಸೋಲಿಗೆ ಕಾರಣ ಏನು ಎತ್ತ ಅನ್ನೋದನ್ನು ನೋಡ್ತಾ ಇದ್ದಾರೆ. ಮತ್ತು ಜೊತೆಗೆ ಬೇರೆ ಬೇರೆ ರಾಜ್ಯದ ಚುನಾವಣೆಗಳು, ಮುಂಬರುವ ಚುನಾವಣೆಗಳಿದೆ. SIR ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಅಲ್ಲಿ ರಾಜ್ಯದ 12 ರಾಜ್ಯಗಳಲ್ಲಿ SIR ಪ್ರಾರಂಭ ಮಾಡೋದ್ರಿಂದ ಅಲ್ಲಿ ಏನು ಮಾಡಬೇಕು ಅಂತೇಳಿ ಪಕ್ಷದ ಸಂಘಟನೆ ಬಗ್ಗೆ, ಹೋರಾಟದ ಬಗ್ಗೆ ಒಂದು ವಿರೋಧ ಪಕ್ಷವಾಗಿ ಏನೆಲ್ಲ ಕಾರ್ಯತಂತ್ರವನ್ನು ರೂಪಿಸಬೇಕೋ ಅದೆಲ್ಲವನ್ನು ಕೂಡ ಒಂದು ನ್ಯಾಷನಲ್ ಪಾರ್ಟಿಗೆ ದಿನ ಕೆಲಸ ಇದ್ದೇ ಇರ್ತದೆ. ಸೊ ಅದರಲ್ಲಿ ಬ್ಯುಸಿ ಇರ್ತಾರೆ. ಬಿಹಾರ ಚುನಾವಣೆ ಎಫೆಕ್ಟ್ ಅಂತ ಹೇಳ್ತಾರೆ ಸರ್ ಈಗಿನ ಕರ್ನಾಟಕದ? ಗೊತ್ತಿಲ್ಲಪ್ಪ. ಚರ್ಚೆ ಈಗ ನೀವು 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 ಒಂದು ದಿನಕ್ಕೆ ಹಾಕ್ಬಿಟ್ಟು ಮುಗಿಸ್ಬಿಡ್ತೀರಿ, ಒಂದು ದಿನನೋ 2 ದಿನನೋ. ಆದರೆ ಪಕ್ಷ ಆಗಿದ್ದು, ಜವಾಬ್ದಾರಿ ಇದ್ದದ್ದು ಏನೆಂತಕ್ಕೆ ಯಾವ ರೀತಿ ಕಾರಣಗಳನ್ನು ಅನಾಲಿಸಿಸ್ ಮಾಡಬೇಕಲ್ಲ. ಅನಾಲಿಸಿಸ್ ಮಾಡಿ ಅವರು ಅದಕ್ಕೆ ಚರ್ಚೆಗಳು ಮಾಡಿ ಎಲ್ಲ ಹೋಗಿದ್ದಂಥ ಅಬ್ಸರ್ವರ್ಸು ಯಾರ್ಯಾರು ಚುನಾವಣೆಯಲ್ಲಿ ಭಾಗವಹಿಸಿದ್ರು ಅವ್ರ ಹತ್ರ ಎಲ್ಲ ಒಪಿನಿಯನ್ ಕೇಳಿ ಮುಂದಿನ ನಡೆ ಏನು ಮಾಡಬೇಕು, ಸಂಘಟನೆಯ ದೃಷ್ಟಿಯಿಂದ ಎಲ್ಲಿ ಕರೆಕ್ಷನ್ಸ್ ಮಾಡ್ಕೋಬೇಕು ಅನ್ನೋದನ್ನು ಚರ್ಚೆ ಮಾಡಬೇಕಲ್ಲ. ಥ್ಯಾಂಕ್ ಯು ಸರ್. ಎಲ್ಲ ಇದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಒಬ್ಬಂಟಿ ಆಗ್ಬಿಟ್ಟಿದ್ದಾರೆ ಅಂತ ಸರ್. ಡೆಲ್ಲಿಗೆ ಹೋಗ್ಬೇಕಂದ್ರು ಏಕಾಂಗಿಯಾಗಿ ಹೋಗ್ತಾರೆ, ಏಕಾಂಗಿಯಾಗಿ ಬರ್ತಾರೆ. ಆದರೆ CM ಅವ್ರಿಗೆ ಹೋಗ್ಬೇಕಂದ್ರೆ ಅವ್ರ ಬಣ ಎಲ್ಲ ಹೋಗುತ್ತೆ, ಇಡೀ ಸಚಿವರ ಒಂದು ದಂಡೇ ಹೋಗುತ್ತೆ. ಏನ್ ಸರ್, ಯಾವ ರೀತಿ ಇದನ್ನ ನಾವು? ಡಿ ಕೆ ಶಿವಕುಮಾರ್ ಅವರ ದೆಹಲಿಯ ಸಂಪರ್ಕ 40 ವರ್ಷಗಳದು. 40 ವರ್ಷದಿಂದನೂ ಒಬ್ಬರೇ ಹೋಗ್ತಾರೆ, ಒಬ್ಬರೇ ಬರ್ತಾರೆ. ಸರ್, ಶಾಸಕರ ಅಭಿಪ್ರಾಯ ಕೂಡ ಮುಖ್ಯ ಅನ್ನೋ ಚರ್ಚೆಗಳು ಬರ್ತಾ ಇಲ್ಲ. ಶಾಸಕರ ಅಭಿಪ್ರಾಯ ಮುಖ್ಯ ಅಂತ ಅಂದ್ರೆ ನಾಯಕತ್ವದ ಬದಲಾವಣೆ ಪ್ರಶ್ನೆ ಬಂದಾಗ ಈಗೇನಿಲ್ವಲ್ಲ, ಈಗ ಆ ವಿಚಾರ ಚರ್ಚೆ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ವಲ್ಲ. ಸದ್ಯಕ್ಕೆ ಅದ್ರ ಬಗ್ಗೆ ಇಲ್ಲ, ಕಾದ್ ನೋಡೋಣ. ಗೊತ್ತಿಲ್ಲ ಗುರು, ನನಗೇನು ಗೊತ್ತು. ಜನ ಏನೇನು ಮಾತಾಡ್ತಾರೋ, ನೀವೇನೇನು ಮಾತಾಡ್ತೀರೋ ಟಿವಿನಲ್ಲಿ ನಾವು ನೋಡ್ತಾ ಕೂತಿರ್ತೀವಿ ಅಷ್ಟೇ. ನಾನೇನು ಮಾತಾಡ್ಲಿ? ಹೇಳ್ದ ನಾನು ಇಷ್ಟೊತ್ತು. ನೀವು ಕೇಳಿದ್ದಕ್ಕೆ ಯಾವುದಕ್ಕೂ ಇಲ್ಲ ಅಂತ ಹೇಳಲಿಲ್ಲ. ನೋ ಕಮೆಂಟ್ಸ್ ಅಂತ ಹೇಳಿ ನಾನು ನೋ ಕಮೆಂಟ್ಸ್ ಅಂದ ಯಾವುದಕ್ಕಾದ್ರೂ.